ಹಾಯ್ ಹಲೋ, ನಾನು ಅನಿಲ್ ಮಾತಾಡ್ತಾ ಇದ್ದೀನಿ. ನೋಡಿ, ಈಗ ನೆನ್ನೆಗೆ ಬಿಗ್ ಬಾಸ್ ಸಂಭ್ರಮ ಮುಗೀತು. ಈಗ ಬಿಗ್ ಬಾಸ್ ಸಂಭ್ರಮ ಮುಗ್ದಿದೆ. ಅದರಲ್ಲೊಬ್ಬ ಕಂಟೆಸ್ಟೆಂಟ್ ಗೆದ್ದಿದ್ದಾನೆ. ಅದು 37 ಕೋಟಿ ಓಟಲ್ಲಿ ಗೆದ್ದು ಹೊರಗಡೆ ಬಂದಿದ್ದಾನೆ. ಸೊ ನಾನು ಒಂದೇ ಕ್ವಶನ್ ಕೇಳ್ತಿರೋದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಿದೆ ಅಂತ ಆಲ್ರೆಡಿ ಸುಮಾರು ಜನ ಕ್ವಶನ್ ಕೇಳ್ತಿದ್ದಾರೆ. ನೋಡಿ, ಈಗ ಗಿಲ್ಲಿ ನಟ ಗೆದ್ದ, ಅಲ್ಲಿ ಪ್ರತಿಭೆ ಗೆಲ್ಲಬೇಕಿತ್ತು, ಗೆದ್ದಾಯ್ತು. ಅದರಲ್ಲಿ ಎರಡು ಮಾತೇ ಇಲ್ಲ. ಸೊ ನಾನು ಗಿಲ್ಲಿ ಅವ್ರ ಬಗ್ಗೆ ನಾನು ಏನೋ ನೆಗೆಟಿವ್ ಆಗಿ ಮಾತಾಡ್ತಿಲ್ಲ. ಅವ್ರು ಗೆದ್ದಿದ್ದು ನಮಗೂ ಖುಷಿ ಇದೆ. ಆದರೆ ಈ ವರ್ಷ ಆಗಿದ್ದ ಟ್ರೆಂಡ್ ನೋಡಿ, ಯಾವ ರೇಂಜಿಗೆ ಶಾಕ್ ಆಗಿದೆ ಅಂತಂದ್ರೆ, ಈಗ ಹಂಗಾದ್ರೆ ಜನ ಮರುಳ ಜಾತ್ರೆ ಮರುಳು ಅಂತ ಅನ್ಸ್ಬಿಟ್ಟಿದೆ. ಈಗ 50 ಲಕ್ಷ ತಗೊಂಡೋದ್ರು ಗಿಲ್ಲಿಯವರು. ಸೊ ನಿಮಗೇನ್ ಸಿಕ್ತು? ಟ್ಯಾಟೋ ಹಾಕ್ಸ್ಕೊಂಡ್ರಿ, ನೈಟ್ ಇಡೀ ಬ್ಯಾನರ್ ಕಟ್ಟಿದ್ರಿ, ರೋಡಲ್ಲಿ 1 ಗಂಟೆ 2 ಗಂಟೆ ತನಕ ಕಾಯ್ಕೊಂಡು ನಿಂತ್ಕೊಂಡಿದ್ರಿ, ಎಲ್ಲ ಆಯ್ತು. ಏನ್ ಸಿಕ್ತು ನಿಮಗೆ? ಏನೂ ಸಿಗಲ್ಲ. ಇದೇ ಸಪೋರ್ಟ್ನ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ನೀವು ಯಾಕೆ ಮಾಡಲ್ಲ? ಅದು ಮಾಡಿದಿದ್ರೆ ಇನ್ನೂ ನೀವು ಬೇರೆ ಲೆವೆಲ್ ಇರ್ತಿದ್ರಿ. ಏನು ವಿಷಯ ಅಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನು ಟ್ರೆಂಡ್ ಆಗುತ್ತೆ ಅದನ್ನ ಟ್ರೆಂಡ್ ಮಾಡೋದು, ಇದೇ ಕೆಲಸ. ನೋಡಿ, ಇದಕ್ಕೆ ಹೇಳೋದು, ಅಭಿಮಾನ ಇರಬೇಕು, ಅಂದ ಅಭಿಮಾನ ಇರಬಾರ್ದು. ಜನ ಮರಳ ಜಾತ್ರೆ ಮರಳು ಅಂತ ಸುಮ್ಮನೆ ಹೇಳಿಲ್ಲ. ಇದರಿಂದ ಸ್ಯಾಡ್ ರಿಯಾಲಿಟಿ ಏನ್ ಅರ್ಥ ಆಗುತ್ತೆ ಅಂದ್ರೆ, ಜನಗಳಿಗೆ ಬೇಕಾಗಿರೋದು ಬರೀ ಟ್ರೆಂಡಿಂಗ್ ವಿಷಯ ಮಾತ್ರ. ಒಳ್ಳೆ ವಿಷಯ ಯಾವುದು ಬೇಡ. ಥ್ಯಾಂಕ್ ಯು.